ಹೋಗೇಲೇ ಹೋಗೇಲೇ ನೀನು ಹೋಗು ಹೋಗು ಅವೆಲ್ಲ ಕೇಳಿದಾಗ ಹೇಗಿತ್ತು ನಿಮ್ಮ ಮನಸ್ಸಿಗೆ? ಆ್ಯಂಡ್ ಲಾಸ್ಟ್ ಅಂತೂ ಎಲ್ಲರೂ ನಿಮಗೆ ಬೈತಾ ಇದ್ದಾಗ ಆ ನೀರು ಹಾಕುವ ಟೈಮಲ್ಲಿ ಇವನ್ ನಮ್ಮ ಕಣ್ಣುಗಳಲ್ಲೂ ನೀರು ಬಂತು. ಆ ಧೈರ್ಯ ಗಟ್ಟಿ ಐ ಥಿಂಕ್ ನಿಮ್ಮ ತಂದೆನೇ ಪವರಾಗಿ ಬಂದು ನಿಮ್ಮ ಎಸ್ ಜೊತೆ ಎಸ್ ನಿಂತ್ರೆ ಹೇಗೆ ಎಸ್ ಅಂತ. ಮೇಡಮ್, ನನಗಂತೂ ನಿಜವಾಗ್ಲೂ ಹೇಗೆ ಅನ್ನಿಸ್ಬಿಟ್ಟಿತ್ತು ಅಂದರೆ, ಡೂ ಆರ್ ಡೈ ಅಂತಾರಲ್ಲ, ಕೊನೆ ಮೂಮೆಂಟಲ್ಲಿ ನನಗೆ ಒಂದು ಛಲ ಹೇಗೆ ಬಂತು ಅಂದರೆ, ಇಡೀ ಮನೆ ಹೇಗೆ ಹೇಳ್ಕೊಡ್ತಾ ಇದ್ದಾರೆ ಅಂದರೆ, ಒಬ್ರಿಗೊಬ್ರು ಮಾತಾಡ್ಕೊತಾ ಇದ್ದಾರೆ. ತಂದು ಖಾರದ ಪುಡಿ ಮಿಕ್ಸ್ ಮಾಡಿ ಉಪ್ಪು ಹಾಕಿ, ಆಮೇಲೆ ಇನ್ನು ಕೆಲವ್ರು ಹೇಳ್ತಾರೆ ಹೋಗಿ ಕಚ್ಗುಳಿ ಕೊಡಿ, ಆಮೇಲೆ ತಟ್ಟೆ ತೊಗೊಂಬಂದು ಜೋರಾಗಿ ಕಿವಿ ಹತ್ರ ಸೌಂಡ್ ಮಾಡಿ, ಆಮೇಲೆ ಇನ್ನು ಕೆಲವ್ರು ಇನ್ನೂ ಜೋರಾಗಿ ನೀರು ಹಾಕಿ, ಇಡೀ ಮನೆ ಅಲ್ಲಿ ಇದ್ದಂತಹ ಬಹುಶಃ 8 ಜನ ಇದ್ರು 10 ಜನ ಇದ್ರು, ನಂಗೆ ನೆನಪಿಲ್ಲ. ಇಡೀ ಮನೆ ಹೇಳ್ತಾ ಇದ್ದಾರೆ ಅವ್ರು ಕೈ ಬಿಡಬೇಕು, ನೀವು ನೀರು ತಂದು ಹೆಂಗೆ ಹಾಕ್ತಿರೋ ಹಾಕಿ ಅಂತ ಫುಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಆ ಛಲ ಆ ಹಠ ನಾನು ನಿಜವಾಗ್ಲೂ ನಮ್ಮ ತಂದೆನೇ ನನ್ನ ಜೊತೆಗೆ ಇದ್ರು ಅನ್ಸತ್ತೆ. ನಾನು ಬಿಡಲಿಲ್ಲ. ಅಪ್ಪ ಏನು ಹೇಳಿ, ಈಸ್ ಹ್ಯಾಪಿ, ಈಸ್ ಪ್ರೌಡ್. ಅಲ್ಲಿ ಒಂದು ಯುದ್ಧ ಆದರೆ ಅಲ್ಲಿಂದ ಬಂದಮೇಲೆ ಇದೆಯಲ್ಲ ಮೇಡಮ್, ಈ ಕಾಮೆಂಟ್ಸು ಇದೆಲ್ಲ ತೊಗೊಳೋದಿದೆಯಲ್ಲ ತುಂಬ ಕಷ್ಟ. ಸೊ ನಾನು ಯಾವಾಗಲೂ ಛಲದಿಂದನೇ ಬದುಕಿದ್ದೀನಿ. ನಾನು ಏನೇ ಇದ್ದರೂ ಮೇಡಮ್, ನನ್ನ ಬದುಕು